ಪ್ರಿಯರೇ, ನಾವು 7ನೇ ತಾರೀಕು ಜಾನ್ವರಿ 7ನೇ ತಾರೀಕು ಒಂದು ವಾರ್ತೆಯನ್ನು ನಾವು ಕೇಳಿದ್ವಿ. ಬಹಳ ಒಂದು ದುಃಖಕರ ವಾರ್ತೆ. ಅದು ಏನಂದರೆ ಲಾಸ್ ಏಂಜಲೀಸ್ನಲ್ಲಿ ಆಗಿರ್ತಕ್ಕಂಥ ಒಂದು ಕಾಡಿನ ಬೆಂಕಿ ಅಥವಾ ಕಾಡುಗಿಚ್ಚು. ಅದರಿಂದ ಬಹಳಷ್ಟು ಒಂದು ಪ್ರಾಣ ನಷ್ಟವಾಗಿದೆ, ಆಸ್ತಿ ನಷ್ಟವಾಗಿದೆ, ಹಾಗೂ ನಮ್ಮೊಂದು ಆರ್ಥಿಕದ ಒಂದು ಪರಿಸ್ಥಿತಿ ಮೇಲೂ ಅದು ಪ್ರಭಾವವನ್ನು ಬೀರಿದೆ. ಅಲ್ಲಿ ನಾವು ನೋಡ್ತೇವೆ ಕಾರಣ ಇಂಥದ್ದೇ ಅಂತ ಇನ್ನೂ ತನಿಖೆ ನಡೀತಾ ಇದೆ. ಯಾವ್ದ್ರಿಂದ ಆ ಒಂದು ಬೆಂಕಿ ಅಷ್ಟೊಂದು ಆಯಿತು ಅನ್ನುವಂಥದ್ದು ಇನ್ನೂ ತನಿಖೆ ನಡೀತಾ ಇದೆ. ಆದರೆ ಒಂದು ಅಂದಾಜಿನ ಪ್ರಕಾರ ಬರೀ ಒಂದು ಸಣ್ಣ ಒಂದು ಕಿಚ್ಚು ಅದಕ್ಕೆ ಕಾರಣ ಆಗಿರಬಹುದು ಅನ್ನುವಂಥದ್ದು ಒಂದು ಅಂದಾಜು ಸಹ ಇದೆ. ಪ್ರಿಯರೇ, ನಾವು ನೋಡ್ತೇವೆ ಇಲ್ಲಿ ಬಹಳಷ್ಟು ಒಂದು ಸಮಯದಲ್ಲಿ ಒಂದು ಸಣ್ಣ ಒಂದು ವಿಚಾರ ನಮ್ಮನ್ನು ಏನು ಮಾಡುತ್ತೆ ಹಂಗಂತಂದ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತೇವೆ, ನಾವು ಅದನ್ನು ಗಮನಕ್ಕೆ ತಗೊಳ್ಳೋದಿಲ್ಲ. ಈ ಒಂದು ಲಾಸ್ ಏಂಜಲೀಸಲ್ಲಿ ಆಗಿರ್ತಕ್ಕಂಥ ಬೆಂಕಿಗೂ ಸಹ ಕಳೆದ ವರ್ಷ ಒಂದು ಜುಲೈಯಲ್ಲಿ ಕ್ಯಾಲಿಫೋರ್ನಿಯಾ ಫಾರೆಸ್ಟ್ ಮತ್ತು ಫೈರ್ ಪ್ರೊಟೆಕ್ಷನ್ ಡಿಪಾರ್ಟ್ಮೆಂಟಿಂದ ಒಂದು ವಾರ್ನಿಂಗ್ ಅನ್ನೋದಿತ್ತು, ಒಂದು ಸೂಚನೆ ಅನ್ನೋದಿತ್ತು. ಬರೀ ಒಂದು ಕಿಚ್ಚು ಸಾಕು ಇಡೀ ಕಾಡನ್ನು ಸುಟ್ಟು ಹಾಕೋದಕ್ಕೆ ಅಂತಂದ್ಬಿಟ್ಟು ಒಂದು ಸೂಚನೆ ಸಹ ಇತ್ತು. ಆದರೂ ಸಹ ನಾವು ನೋಡ್ತೇವೆ ಜಾನ್ವರಿ 1ನೇ ತಾರೀಕು ಒಂದು ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಅಲ್ಲಿ ಎಲ್ಲ ಒಂದು ಪಟಾಕಿಗಳನ್ನು ಸಿಡಿಸಿರ್ತಕ್ಕಂಥ ಒಂದು ವಿಚಾರನೂ ಬಂದಿದೆ ಗಮನಕ್ಕೆ. ಹಾಗಾಗಿ ಪ್ರಿಯರೇ, ನಾವು ಈ ಒಂದು ಸಣ್ಣ ವಿಚಾರ ಅಂತಂದ್ಬಿಟ್ಟು ನಾವು ಗಮನಕ್ಕೆ ತರದೆ ಹಂಗೆ ಬಿಟ್ಟಿದ್ದೇವೆ. ಹಾಗೆ ನಾವು ನೋಡ್ತೇವೆ ಒಂದು ಕುದುರೆನ ನಾವು ನಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಬರೀ ಒಂದು ಕಡಿವಾಣ ಸಾಕು. ಆ ಸಣ್ಣ ಒಂದು ಕಡಿವಾಣದಿಂದ ನಾವು ಕುದುರೆನ ಯಾವ ದಿಕ್ಕಿಗೂ ಬೇಕಾದರೂ ನಾವು ಅದನ್ನು ತಿರುಗಿಸ್ತೇವೆ, ಕಂಟ್ರೋಲ್ ಮಾಡ್ತೇವೆ. ಅದು ಓಡಬೇಕೋ ಇಲ್ಲ ನಿಂದಿರಬೇಕೋ ಅಂತಂದ್ಬಿಟ್ಟು ನಾವು ಅದನ್ನು ಕಂಟ್ರೋಲ್ ಮಾಡ್ಕೊತೇವೆ. ಅದೇ ರೀತಿಯಾಗಿ ಒಂದು ದೊಡ್ಡ ಹಡಗು ದೊಡ್ಡ ಒಂದು ಸಮುದ್ರದಲ್ಲಿ ಅದು ಹೋಗ್ತಾ ಇರಬೇಕಾದಾಗ ಎಂಥ ಒಂದು ಬಿರುಗಾಡಿ ಇರಲಿ, ಎಂಥ ಒಂದು ಅಲೆ ಇರಲಿ, ಅಂಥದ್ರಲ್ಲೂ ಸಹ ಆ ಹಡಗು ಎಕಡೆ ತಿರುಗಬೇಕು, ಹೆಂಗೆ ನಿಂದಿರಬೇಕು ಅನ್ನುವಂಥದ್ದನ್ನು ಸಹ ನಾವು ನೋಡ್ತೇವೆ. ಒಂದು ಚುಕ್ಕಾಣಿ, ಒಂದು ಸಣ್ಣ ಚುಕ್ಕಾಣಿಯಿಂದ ಅದನ್ನು ಆ ಹಡಗನ್ನು ಓಡಿಸ್ತಕ್ಕಂಥವ್ರು ಅದನ್ನು ಕಂಟ್ರೋಲ್ ಮಾಡ್ಕೊತಾರೆ. ಅದೇ ರೀತಿ ಪ್ರಿಯರೇ, ನಮ್ಮ ಒಂದು ದೇಹದಲ್ಲೂ ಸಹ ಒಂದು 3 ಇಂಚಿನ ಒಂದು ಅಂಗ ನಮ್ಮ ಒಂದು ವ್ಯಕ್ತಿತ್ವ, ನಮ್ಮ ಒಂದು ಆರೋಗ್ಯ ಮತ್ತು ನಮ್ಮ ಒಂದು ಸ್ನೇಹಿತರಾಗಿರ್ಬೋದು, ನಮ್ಮ ಒಂದು ಸಹಚರರಾಗಿರ್ಬೋದು, ಬಂಧು ಬಾಳ್ಗದವರಾಗಿರ್ಬೋದು, ಇವನ್ ಕುಟುಂಬಸ್ಥರು ಸಹ ಆಗಿರ್ಬೋದು, ಅವರ ಒಂದು ಹೆಲ್ತ್ ಆಗಿರ್ಬೋದು ಅಥವಾ ಒಂದು ರೆಪ್ಯುಟೇಷನ್ ಆಗಿರ್ಬೋದು, ಅದನ್ನೆಲ್ಲದನ್ನು ಕಂಟ್ರೋಲ್ ಮಾಡುವಂಥ ಒಂದು ಸಣ್ಣ ಅಂಗ ನಮ್ಮ ದೇಹದಲ್ಲಿದೆ. ಅದು ಯಾವುದು ಅಂದರೆ ನಮ್ಮ ಈ ಒಂದು ನಾಲಿಗೆ. ಪ್ರಿಯರೇ, ಈ ಒಂದು ನಾಲಿಗೆ ಕಿಚ್ಚುಕ್ಕಿಂತ ಭಯಂಕರವಾದದ್ದು. ಆ ಒಂದು ಸಣ್ಣ ಒಂದು ನಾಲಿಗೆಯಿಂದ ಹೊರಡ್ತಕ್ಕಂಥ ಒಂದು ವಿಚಾರಗಳಾಗಿರ್ಬೋದು, ಸುದ್ದಿಗಳಾಗಿರ್ಬೋದು, ಅದು ನಿಜ ಇಲ್ಲದೆ ಇರ್ಬೋದು, ಆಧಾರ ರಹಿತರಾಗಿರ್ಬೋದು, ಆದರೂ ಆ ಒಂದು ವಿಚಾರಗಳನ್ನ ನಾವು ಹಂಚಿಕೊಂಡಾಗ ಅದು ಒಂದು ವೇಳೆ ಸುಳ್ಳಾಗಿದ್ದರೆ ಒಬ್ಬ ವ್ಯಕ್ತಿಯ ಒಂದು ಜೀವಮಾನಕ್ಕೆ ಆಗಿರಲಿ, ಅವರೊಂದು ಫ್ಯಾಮಿಲಿ ಕುಟುಂಬದ ಒಂದು ಸಂಬಂಧಗಳ ಮೇಲೆ ಆಗಿರಲಿ, ಅವರು ಎಲ್ಲದರ ಮೇಲೂ ಒಂದು ಕೆಟ್ಟ ಒಂದು ಪರಿಣಾಮವನ್ನು ಬೀರುತ್ತೆ, ಅದನ್ನು ಹಾಳು ಮಾಡುತ್ತೆ. ಇದಲ್ಲದೆ ಇನ್ನೊಂದು ಮುಖ್ಯವಾಗಿದ್ದು ಏನಂತಂದರೆ, ಈ ಒಂದು ಹೊಟ್ಟೆ ಕಿಚ್ಚಿನಿಂದ ಅಥವಾ ನನ್ನನ್ನು ನಾನು ಹೆಚ್ಚಿಸ್ಕೋಬೇಕು ಅನ್ನೋಂಥ ಒಂದು ಆಸೆ, ಒಂದು ಆಕಾಂಕ್ಷೆಗಳಿಂದ ಅದು ಸಹ ಈ ಒಂದು ಕಿಚ್ಚಿಗೆ ಒಂದು ಮೂಲ ಕಾರಣ ಸಹ. ಅದರಿಂದ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಒಂದು ಮಾನಸಿಕದ ಒಂದು ಸ್ಥಿತಿಗತಿಗೂ ದೇಹದ ಒಂದು ಆರೋಗ್ಯಕ್ಕೂ ಸಹ ಅದು ಪರಿಣಾಮವನ್ನು ಬೀರುತ್ತೆ. ನಾವು ನೋಡ್ತೇವೆ, ಯಾವಾಗ ನಾವು ಒಬ್ಬರ ಮೇಲೆ ಒಂದು ಹೊಟ್ಟೆ ಕಿಂಚಿಂದ ನಾವು ಮಾತಾಡಿದಾಗ ಆ ಹೊಟ್ಟೆ ಕಿಚ್ಚನ್ನು ಅಂತ ಅಂದ್ರೇನು, ನಮ್ಮಲ್ಲಿ ಒಂದು ಅಸೂಹೆ ಒಂದು ಏನಿದೆ ನಮ್ಮ ಒಂದು ದೇಹದ ಮೇಲೆ, ನಮ್ಮ ಒಂದು ಮಾನಸಿಕದ ಒಂದು ಸ್ಥಿತಿ ಮೇಲೆ ಅದು ಒಂದು ನಕಾರಾತ್ಮಕವಾದಂಥ ಒಂದು ನೆಗೆಟಿವ್ ಆಗಿ ಅದು ಪರಿಣಾಮವನ್ನು ಬೀಳುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಏನಿದೆ ಸಂಬಂಧಗಳ ಮೇಲೆ, ನಮ್ಮ ಒಂದು ಆರೋಗ್ಯಗಳ ಮೇಲೆ ಅದು ಪ್ರಭಾವ ಬಿದ್ದು ಅದು ಹಾಳು ಮಾಡುತ್ತೆ. ಹಾಗಾಗಿ ಪ್ರಿಯರೇ,
ನಾವು ನಮ್ಮ ಒಂದು ಏನು ಹೇಳ್ಬೋದು ದುಶ್ಚಟಗಳನ್ನು ಅಥವಾ ನಾವು ಕೆಟ್ಟದ್ದನ್ನು ಕೇಳೋದು ನೋಡೋದು ಇಂಥದನ್ನೆಲ್ಲ ನಾವು ಏನೋ ಒಂದು ತಡ್ಕೊಳ್ಳುವಂಥದ್ದು ಆಗ್ಬೋದು. ಆದರೆ ಈ ಒಂದು ನಾಲಿಗೆ ಅನ್ನೋದನ್ನು ನಾವು ತಡ್ಕೊಳ್ಳೋದಕ್ಕೆ ಬಹಳ ಒಂದು ಕಷ್ಟ. ಇದರಿಂದ ಎಲ್ಲಾದ್ರ ಮೇಲೆ ನಮ್ಮ ಒಂದು ದೇಹದ ಮೇಲೆ ನಮ್ಮ ಒಂದು ಮನೋಸ್ಥಿತಿ ಮೇಲೂ ಪ್ರಭಾವ ಬೀಳುತ್ತೆ, ಹಾಗೂ ಇತರರ ಒಂದು ಮನೋಸ್ಥಿತಿ ಮೇಲೂ ಪ್ರಭಾವ ಬೀಳುತ್ತೆ. ಆದರೆ ನಾವು ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇದನ್ನು ನಾವು ಒಂದು ಕಡಿವಾಣ ಅನ್ನೋಂಥದ್ದನ್ನು ಹಾಕಬೇಕು. ನಾವು ನೋಡಿದ್ವಿ, ನಾವು ಒಂದು ದೊಡ್ಡ ಒಂದು ಹಡಗನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಸಣ್ಣದೊಂದು ಚುಕ್ಕಾಣಿ ಸಾಕಾಯಿತು. ಅದೇ ಥರ ಒಂದು ಕುದುರೆನ ನಾವು ಓಡಿಸೋದಕ್ಕೆ ನಾವು ಒಂದು ಸಣ್ಣ ಒಂದು ಕಡಿವಾಣ ಸಾಕಾಗಿತ್ತು. ಅದೇ ಥರ ಈ ಒಂದು ಲಾಸ್ ಏಂಜಲೀಸ್ ನಡೆದಕ್ಕಂಥ ಒಂದು ಬೆಂಕಿಗೂ ಸಹ ತಡೆಯಲಿಕ್ಕೆ ಬರೀ ಆ ಒಂದು ಕಿಚ್ಚು ಅನ್ನೋಂಥದ್ದು ಏನಿದೆ ಅದನ್ನು ನಾವು ತಡೆದಿದ್ರೆ ಇಷ್ಟೆಲ್ಲ ಒಂದು ನಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ಈಗ ಈ ಒಂದು ನಾಲ್ಗೆನ ಒಂದು ಕಡಿವಾಣ ಅನ್ನೋಂಥದ್ದನ್ನು ಹಾಕಿ ನಾವು ಅದನ್ನು ತಡೆ ಹಿಡ್ಕೊಂಡ್ರೆ ಅದು ನಿಮಗೂ ಒಳ್ಳೆಯದು, ಮತ್ತು ಇತರರು ಅಂದರೆ ನಿಮ್ಮ ಒಂದು ಸುತ್ತಮುತ್ತಲ ಇರ್ತಕ್ಕಂಥ ಜನರಿಗೂ ಸಹ ಒಳ್ಳೆಯದಾಗುತ್ತೆ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ.